ನಮ್ಮ ಮಾರುತ ಸಿನಿಮಾದಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ ನನಗೆ ಯಾವಾಗಲೂ ಒಂದು ಮನ್ಸಾರ ಹೇಳ್ತಾರೆ, ಒಂದು ಖುಷಿ ಏನು ಇಲ್ಲ, ಒಂದು ಭಯ ಏನು ಅಂತ ಹೇಳಿದ್ರೆ ನಾನು ನೋಡಿರಲ್ಲ ಯೂಶಲಾಗಿ. ಹಂಗಾರೆ ಬೇರೆ ಸಿನಿಮಾದಲ್ಲಿ ನಾನು ನೋಡಿರ್ತೀನಿ ಯೂಶಲಾಗಿ, ನೋಡ್ಬಿಟ್ಟು ಇದು ಓಕೆ ಇದು ಹಿಂಗೆ ಬಂದಿದೆ ಅಂತ ನಂಗೆ ಗೊತ್ತಿರುತ್ತೆ, ಸಿನಿಮಾ ನೋಡುತ್ತೆ. ಇದು ನೋಡ್ಬೇಕು ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು ಕ್ಯೂರಿಯಾಸಿಟಿ ಇರುತ್ತೆ ಹೆಂಗಿದೆಯಾ ಅಂತ. ಫಸ್ಟ್ ಶಾರ್ಟ್ ಓಪನ್ ಆಗಿನ ಮುಂಚೆ ರಮೇಶ್ ಸರ್ ಒಂದು ಮಾತು ಹೇಳಿದ್ರು, ಮನೆ ಸಿಕ್ಕಿದಾಗ, ನೀವು ಲಿರಿಕಲ್ ವಿಡಿಯೋ ನೋಡಿ ಆಮೇಲೆ ನೀವು ಮಾತಾಡಲ್ಲ ನೋಡಿ ಅಂತ ಏನೋ ಹೇಳಿದ್ರು. ಜನರಲ್ಲೇ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಫಸ್ಟ್ ಶಾರ್ಟ್ ನೋಡಿದಾಗ ನನಗೆ ಒಂದು ಫೇಡ್ ಔಟ್ ಒಂದು ಶಾರ್ಟ್ ಓಪನ್ ಆದ, ನನ್ನ ಬೃಂದಾಗ ಹೇಳ್ದೆ ಪಕ್ಕ ಇದು ಯಾವುದೋ ಕ್ರೇಜಿ ಆಗಿದೆ ಅಂತ. ಹೆಂಗೆ ಹೇಳ್ತಿರೋದು, ಇನ್ನೂ ಸಾಂಗೇ ಸ್ಟಾರ್ಟ್ ಆಗಿಲ್ಲ ಅಂತ. ಇಲ್ಲ ಓಪನಿಂಗ್ ನೋಡಿ ಯಾಕೋ ಒಂದು ಫೀಲಿಂಗ್ ಬರ್ತಾ ಇದೆ ಅಂತ. ಫಸ್ಟ್ ಶಾರ್ಟ್ ಬೃಂದಾಗ ಒಂದು ಒಂದು ಏನು ದೇವತೆದು ಒಂದು ಒಂದು ಭಕ್ತಿ ಲುಕ್ಕಲ್ಲಿರೋದು ಒಂದು ಫೋಟೋ ನೋಡ್ಬಿಟ್ಟು ನನಗೆ ಅಪ್ಪ ಅಪ್ಪ ಅನಿಸ್ತು. ಲೈಕ್ ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಯೂಶಲಾಗೆ ಒಂದೇನೋ ಒಂದು ಡಿವೈನ್ ಫೀಲ್ ಇರೋ ಒಂದು ಲುಕ್ ಬಂದರೆ ಅದು ನೋಡೋಕ್ಕೆ ಒಂದು ಖುಷಿ. ಇತ್ತೀಚೆಗೆ ಯಾವುದೇ ಸಿನಿಮಾಗಳು ತೊಗೊಂಡ್ರು ಹೀರೋಯಿನ್ ಅಂದರೆ ಗ್ಲ್ಯಾಮರು, ಹೀರೋಯಿನ್ ಅಂದರೆ ಎಕ್ಸ್ಪೋಸಿಂಗ್, ಈ ಥರನೇ ಆಗೋಗಿದೆ. ಬಟ್ ಯಾವಾಗಲೂ ಹುಡುಗರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇಂಡಿಯನ್ ಹುಡುಗಿರು, ಇಂಡಿಯನ್ ಕಲ್ಚರ್ ಇದ್ದಾನೆ ನಮ್ಗೆ ಹುಡುಗರಿಗೆ ಇಷ್ಟ. ಬಟ್ ಈ ದೇವ್ರ ಸಾಂಗ್ ಇದ್ದಾಗ ನನಗೇನು ನೋಡಿದಿಲ್ಲ, ಒಂದು ಶಾರ್ಟ್ ನೋಡಿದ ತಕ್ಷಣ ಐ ವಾಸ್ ಲೈಕ್ ಟೋಟಲಿ ಟೇಕನ್ ಅ ಬ್ಯಾಕ್. ಫಸ್ಟ್ ಕ್ರೆಡಿಟ್ಸ್ ಅದು ಆ್ಯಕ್ಚುಲಿ ಸಲ್ಲಬೇಕಾಗಿರೋದು ಡೈರೆಕ್ಟ್ರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಲಿರಿಕ್ಸ್ ಅವ್ರು ಬಂದಿದ್ದು. ನನ್ನ ಪರ್ಸ್ನಲ್ ಫೇವ್ರೇಟ್ ಸಾಂಗು ಇದು, ಮತ್ತು ಇನ್ನೊಂದು ಹರಿಚರಣ ಇನ್ನೊಂದು ನಡೆದಿದೆ, ನನಗೆ ಅವೆರಡು ಪರ್ಸ್ನಲ್ ಫೇವ್ರೇಟು. ತುಂಬ ಇಷ್ಟ ಆಗಿದೆ ಲಿರಿಕ್ಸು. ಒಂದು ದೇವಿ ಮೇಲೆ ಹಾಡು ಮಾಡೋದು, ಸಿನಿಮಾ ಕತೆಗೆ ಸೂಕ್ತವಾಗಿ ದೇವಿ ಮೇಲೆ ಹಾಡು ಮಾಡೋದು ತುಂಬ ಕಷ್ಟ. ಬಟ್ ಕತೆಗೆ ಕರೆಕ್ಟಾಗಿ ಬ್ಲೆಂಡ್ ಆಗೋ ಥರ ಒಂದು, ಯಾಕೆ ನನಗೆ ಕತೆ ಗುರುತಿಂದ ಒಂದು ವಿಜುವಲ್ಸ್ ಎಲ್ಲ ನೋಡಿದಾಗ ತುಂಬ ಇಷ್ಟ ಆಯ್ತು. ಹಾಗೂ ಬೃಂದ ಅವ್ರ ಎಮೋಷನ್ಸು ಯಪ್ಪ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು. ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಅನಿಸ್ತದೆ ಅಂದರೆ, ಬೃಂದಾಗ ಒಂದು ಒಳ್ಳೆ ಸಾಂಗ್ ಸಿಕ್ಬಿಡ್ತಲ್ಲ, ಒಂದು ಒಳ್ಳೆ ಪೋಸ್ಟರ್ ಸಿಕ್ಬಿಡ್ತಲ್ಲ, ನಮ್ದು ಯಾವ ಗುರು ಅಂತ ಕಾಯ್ತಾ ಇದೀನಿ.